ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಂಬಾರು ಮಾಡ್ತಾಯಿದ್ದೀನಿ ಸ್ಪೆಷಲಾಗಿ ಇವತ್ತು. ಫಸ್ಟ್ ಎಣ್ಣೆ ಕಾಯ್ಸ್ಕೊಂಬಿಟ್ಟು, ಎಣ್ಣೆ ಕಾದಾದಮೇಲೆ ಸಾಸಿವೆ ಜೀರಿಗೆನ ಹಾಕ್ಕೊಂಬಿಟ್ಟು ಫ್ರೈ ಆದಮೇಲೆ ಬದನೆಕಾಯಿ ಹಾಕ್ಕೊಂಡು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಬಿಟ್ಟು ಹುಣಸೆಹಣ್ಣನ್ನು ಹಾಕ್ಕೊಳ್ಳೋಣ, ಎಷ್ಟು ಹುಳಿ ಬೇಕಷ್ಟು. ಅದಾದಮೇಲೆ ಮತ್ತು ಇದಕ್ಕೆ ಅರಿಶಿನ, ಉಪ್ಪು ಮತ್ತು ಖಾರದ ಪುಡಿ, ಸಾಂಬಾರು ಪುಡಿನ ಹಾಕ್ಕೊಂಡು ಎಣ್ಣೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಳೆನ ಕುದಿಸೋದು ಬೇಡ, ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಂಬಿಟ್ಟು ಕುದಿಸ್ಕೊಳ್ಳೋದು. ಬೇಳೆ ತೊಳ್ಕೊಂಬಿಟ್ಟು ಇದು ಚೆನ್ನಾಗಿ ಫ್ರೈ ಆದಮೇಲೆ ಬೇಳೆನ ಇದಕ್ಕೆ ಹಾಕ್ಕೊಂಬಿಟ್ಟು ಕುದಿಸ್ಕೊಂಡು ಹುರ್ಕೊಳ್ಬೇಕು ಅಷ್ಟೇ. ಅದು ಬಿಟ್ಟರೆ ಬೇರೆ ಒಗ್ಗರಣೆನ ಕೊಡೋದು ಬೇಡ, ನಾವು ಫಸ್ಟೇ ಕೊಟ್ಟಿರ್ತೀವಲ್ಲ. ತುಂಬ ಟೇಸ್ಟಿ, ತುಂಬ ಚೆನ್ನಾಗಿರುತ್ತೆ ಅನ್ಸುತ್ತೆ, ಟ್ರೈ ಮಾಡಿ ನೋಡಿ. ಇದಾಗಿತ್ತು ನನ್ನ ಲಂಚು. ಅದಾದಮೇಲೆ ನನಗೆ ನಮ್ಮ ಮನೆಯವ್ರಿಗೆ ಆಚೆ ಹೊರಗೆ ಕೆಲಸ ಇತ್ತು ಅಂತೇಳ್ಬಿಟ್ಟು ಹೋಗಿದ್ದು, ತುಂಬ ಬಿಸಿಲಿದೆ ಅಂತೇಳ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬರ್ತಾ ನಾವು ಕಬ್ಬಿನ ಹಾಲಿನ ಜ್ಯೂಸನ್ನು ಕುಡ್ಕೊಂಡು ಬಂದ್ವಿ. ಅದಾದಮೇಲೆ ಮಗಳನ್ನ ಡ್ಯಾನ್ಸ್ ಕ್ಲಾಸ್ ಹೋಗಿದ್ಲು, ಅಲ್ಲಿಂದ ಪಿಕ್ ಮಾಡಿದ್ದು ಅವಳಿಗೆ. ಮತ್ತು ಬೇರೆ ಡ್ಯಾನ್ಸ್ ಇತ್ತು ಟ್ರೆಡಿಷ್ನಲ್ ಆಗಿ, ಸೊ ಅಲ್ಲಿಂದ ಹೋಗಿದ್ವಿ. ಅಲ್ಲಿಂದ ಹೋಗ್ಬಿಟ್ಟು ಡ್ಯಾನ್ಸನ್ನು ಮುಗಿಸ್ಕೊಂಡು ಆದಮೇಲೆ ಅವಳನ್ನ ಪಿಕ್ ಮಾಡಿ ಕರ್ಕೊಂಬಂದ್ವಿ. ಲಾಸ್ಟ್ ಟೈಮ್ ಒಂದು ಕಥೆನ ಹೇಳಿದ್ನಲ್ವ ಫ್ರೆಂಡ್ಸ್, ಅದನ್ನು ಇವತ್ತು ಸ್ವಲ್ಪ ಕಂಟಿನ್ಯೂ ಮಾಡಬೇಕಂತ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸೊ ಎಲ್ಲದೂ ಚೆನ್ನಾಗಿರುತ್ತೆ ಅವ್ರ ಕಥೆನಲ್ಲಿ. ಮದುವೆ ಆಗುತ್ತೆ, ಅವ್ರದ್ದು ಇವರು ಎಲ್ಲ ತುಂಬ ಕ್ಲೋಸಾಗಿರ್ತಾರೆ, ಅವರಷ್ಟು ಕ್ಲೋಸ್ನೆಸ್ ಯಾರೂ ಇರೋದಿಲ್ಲ. ಸೊ ಎಲ್ಲ ಚೆನ್ನಾಗೇ ನಡೀತಿರಬೇಕಾದ್ರೆ ಹುಡುಗಿನ ಇಸ್ಕೊಟ್ಟವ್ರಾಗಲಿ ಯಾರೂ ನೆನಪಾಗೋದಿಲ್ಲ ಅವ್ರ ಕಥೆಯಲ್ಲಿ. ಸೊ ಮನೆ ಅಂದಮೇಲೆ ಎಲ್ಲ ಒಂದೊಂದು ಸ್ಟಾರ್ಟ್ ಆಗ್ತಾ ಇರುತ್ತಲ್ವ, ಆವಾಗ ಬೇರೆಯವ್ರನ್ನ ಬ್ಲೈಂಡ್ ಮಾಡೋದು ತುಂಬ ದೊಡ್ಡ ತಪ್ಪು. ಯಾಕೆಂದರೆ ಎ ಟು ಝೆಡ್ ನಿಮ್ಮ ಮನೇಲಿ ಏನು ನಡೀತಿದೆ ಅನ್ನೋ ವಿಷಯ ಯಾರಿಗೂ ಗೊತ್ತಿಲ್ಲಲ್ವ. ಸೊ ಆವಾಗ ಬೇರೆಯವ್ರನ್ನ ಯಾಕ್ರಿ ಕರೆಸ್ಬೇಕು ಅಲ್ವಾ. ಸೊ ಎಲ್ಲ ಚೆನ್ನಾಗಿ ನಡೀತಿರ್ಬೇಕಾದ್ರೆ ಹೇಳಲ್ಲ, ಅದೊಂದು ದೊಡ್ಡ ಮನುಷ್ಯನ ಇರ್ತಾನಲ್ಲ, ಆ ಮನುಷ್ಯ ಹೋಗ್ಬಿಟ್ಟು ಹುಡುಗಿನ ಯಾರು ಇಸ್ಕೊಟ್ಟಿರ್ತಾರಲ್ಲ ಅವ್ರ ಬಗ್ಗೆ ಬೇರೆಯವ್ರ ಹತ್ರ ಬ್ಲೈಂಡ್ ಮಾಡ್ತಾನೆ. ಅಷ್ಟು ದಮ್ಮು ಧೈರ್ಯ ಇದ್ದರೆ ಯಾರು ಕೊಡಿಸಿರ್ತಾರಲ್ಲೋ ಅವ್ರ ಹತ್ರನೇ ಬಂದು ಮಾತಾಡಬೇಕಲ್ವ ಫ್ರೆಂಡ್ಸ್. ಇದು ನನ್ನ ಒಪಿನಿಯನು. ನಿಮ್ಮ ಒಪಿನಿಯನ್ ಏನಂತ ನನಗೆ ತಿಳಿಸಿ. ಇದರಲ್ಲಿ ಯಾರು ರಾಜ, ಯಾರು ರಾಣಿ, ಯಾರು ಮಂತ್ರಿ ಅನ್ನೋದನ್ನು ನಿಮ್ಗೇನಾದರೂ ಕ್ಲಾರಿಟಿ ಬಂದಿದ್ದರೆ ತಿಳಿಸಿ. ನನ್ನ ಪ್ರಕಾರ ನೀವು ಯಾರಿಗೆ ಏನು ಹೇಳಬೇಕಂತಿದ್ರೆ ಅದನ್ನು ಸ್ಟ್ರೇಟ್ ಆ್ಯಂಡ್ ಫಾರ್ವರ್ಡಲ್ಲಿ 2 ಮಾತಲ್ಲೇ ಮುಗಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಗಾಯ್ಸ್.